ಯಾಕೋ ಏನಾಯ್ತು? ತಲೆ ಮೇಲೆ ಆಕಾಶ ಬಿದ್ದಾರ ನಿಂತಿದ್ಯಲ್ಲೋ? ಹಾಂ, ಏನಿಲ್ಲ ಮಗ, ಮನೆ ಖರ್ಚು ತಿಂಗಳು ಸ್ವಲ್ಪ ಜಾಸ್ತಿ ಆಗೋಗಿದೆ. ಮುಂದೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ಇಷ್ಟಕ್ಕೆಲ್ಲ ಯಾರು ಇಷ್ಟೊಂದು ತಲೆ ಕೆಡಿಸ್ಕೋತಾರೇನಾ? ಇಲ್ಲಿ ಬಾಯಿಲಿ, ನೀನು ನಿನ್ನ ವೈಫು ಹೇಗೆ ಖರ್ಚನ್ನ ಸ್ಪ್ಲಿಟ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ಕಪಲ್ ತಮ್ಮ ಎಕ್ಸ್ಪೆನ್ಸ್ನ 2 ರೀತಿ ಸ್ಪ್ಲಿಟ್ ಮಾಡ್ಬೋದು. ಮೊದಲನೇದು ಬಂದು ಈಕ್ವಲ್ ಸ್ಪ್ಲಿಟ್ ಅಂತ. ಸೊ ಇದರಲ್ಲಿ ಮನೆಯ ಮಂತ್ಲಿ ಎಕ್ಸ್ಪೆನ್ಸ್ ಬಂದು 30,000 ಇದೆ ಅಂತ ಇಟ್ಕೊಳ್ಳೋಣ. ಮತ್ತು ನೀವಿಬ್ಬರು ಸೇರಿ 15,000 ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅಂತ ಕನ್ಸಿಡರ್ ಮಾಡೋಣ. ಆದರೆ 15,000 ಒಬ್ಬ ಪಾರ್ಟ್ನರ್ನ ಇನ್ಕಮ್ನ ಸಿಗ್ನಿಫಿಕೆಂಟ್ ಅಮೌಂಟ್ ಆಗಿದ್ರೆ ನೀವು ಪ್ರಪೋರ್ಷನಲ್ ಸ್ಪ್ಲಿಟ್ನ ಮಾಡ್ಬೋದು. ಪ್ರಪೋರ್ಷನಲ್ ಸ್ಪ್ಲಿಟ್ ಅಂದರೆ ನಿಮ್ಮ ಇಂಡಿವಿಜುವಲ್ ಅರ್ನಿಂಗ್ ಬೇಸಿಸ್ ಮೇಲೆ ನಿಮ್ಮ ಖರ್ಚುಗಳನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಟೋಟಲ್ ಹೌಸ್ ಹೋಲ್ಡ್ ಇನ್ಕಮ್ ಮಂತ್ಲಿ 1 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಆಗ ಒಬ್ರು 40,000 ಇನ್ನೊಬ್ರು 60,000 ಅರ್ನ್ ಮಾಡ್ತಾರೆ. ನಿಮ್ಮ ಟೋಟಲ್ ಕಾಂಟ್ರಿಬ್ಯೂಷನ್ ಹೀಗಿರುತ್ತೆ. ಸೊ ಆಗ ಒಬ್ರು ತಮ್ಮ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ನ 60% ವರೆಗೂ ಕಾಂಟ್ರಿಬ್ಯೂಟ್ ಮಾಡುವುದು, ಅಂದ್ರೆ 18,000 ಕಾಂಟ್ರಿಬ್ಯೂಟ್ ಮಾಡುವುದು. ಹಾಗೆ ಇನ್ನೊಬ್ಬ ಪಾರ್ಟ್ನರ್ 40% ಅಂದ್ರೆ 12,000 ಕಾಂಟ್ರಿಬ್ಯೂಟ್ ಮಾಡಬಹುದು. ಸೊ ನಿಮ್ಮ ಎಕ್ಸ್ಪೆನ್ಸ್ನ ಈ ರೀತಿ ಡಿವೈಡ್ ಮಾಡೋದು ಐಡಿಯಲ್ ಆಗಿರುತ್ತೆ. ಹೇಗೆ ಅಂದ್ರೆ ನೀಡ್ಸ್ಗೆ 50%, ಅಂದ್ರೆ ರೆಂಟ್, ಯುಟಿಲಿಟೀಸು, ಗ್ರೋಸರೀಸು. ಹಾಗೆ ವಾಂಟ್ಸ್ಗೆ 25%, ಅಂದ್ರೆ ಟ್ರಾವೆಲ್, ಡೈನಿಂಗು, ಎಂಟರ್ಟೈನ್ಮೆಂಟ್. ಹಾಗೆ ಲಾಸ್ಟ್ ಒಂದು ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ಇದರಲ್ಲಿ 25% ಬಂದು ನಿಮ್ಮ SIP, ಇನ್ಸೂರೆನ್ಸ್ ಮತ್ತು ಎಮರ್ಜೆನ್ಸಿ ಫಂಡ್ಗೆ. ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ನಲ್ಲಿ ನಿಮ್ಮ ಸೇವಿಂಗ್ಸ್ನ ಮ್ಯೂಚುವಲ್ ಫಂಡ್ಸ್ ಮತ್ತು SIP ಮತ್ತು ಇನ್ಸೂರೆನ್ಸ್ ಪಾಲಿಸಿಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ನಿಮ್ಮ ಪೇರೆಂಟ್ಸ್ ಅಥವಾ ಪಾರ್ಟ್ನರ್ಗೆ ನಾಮಿನಿ ಸೆಟ್ ಮಾಡಿ ಅಥವಾ ಪ್ರಪೋರ್ಷನ್ನ ಡಿಸೈಡ್ ಮಾಡಿ. ಲೈಕ್ 50-50 ಅಥವಾ 75% ಪೇರೆಂಟ್ಸ್ಗೆ, 25% ಪಾರ್ಟ್ನರ್ಗೆ. ಹಾಗೆ ಒಂದು ಸ್ಟ್ರಾಂಗ್ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸೊ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಎಕ್ಸ್ಪೆನ್ಸ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.